ಸೌಂಡ್ ಸಿಸ್ಟಮ್ ಆಟೋಮೆಟಿಕ್ ಸೋಲಾರ್ ಸೌಂಡ್ ಆಟೋಮೆಟಿಕ್ ಸಿಸ್ಟಮ್. ಏನ್ ಸೌಂಡ್ ಮಾಡ್ತದೆ ಇದು? ಅಂದ್ರೆ ಯಾರು ಇರ್ಲಿ ಯಾರು ಬಿಡ್ಲಿ ಅದ್ ತಂತಾನೆ ಬಡಿಯುತ್ತಾ ಹೇಗೆ? ನಮ್ಮ ಕೃಷಿ ಜಮೀನಿನಲ್ಲಿ ಕಾಡು ಪ್ರಾಣಿಗಳು ಪಕ್ಷಿಗಳು ಹಾವಳಿ ಇತ್ತು ಅಂದ್ರೆ ಅವುಗಳನ್ನ ಬೆದರಿಸಿ ಓಡಿಸಿ ಹಿಮ್ಮೆಟ್ಟಿಸಿ ನಮ್ಮ ಬೆಳೆ ರಕ್ಷಣೆಗೋಸ್ಕರ ನಾವು ಈ ಧ್ವನಿವರ್ಧಕವನ್ನು ಬಳಸಬಹುದು. ಇದು ಯಾವ ತರ ಶಬ್ದ ಮಾಡ್ತೈತಿ ಅನ್ನೋದಾದ್ರೆ 10 ನಿಮಿಷಕ್ಕೆ ಒಂದು ಸರಿ 1 ನಿಮಿಷ ಆಟೋಮೆಟಿಕ್ ಆಗಿ ಶಬ್ದ ಮಾಡ್ತೈತಿ. ಈ ಸ್ವಿಚ್ ಆಫ್ ಮಾಡಿದ್ರೆ ಸಿಸ್ಟಮ್ ಡೇ ಕೆಲಸ ಮಾಡ್ತೈತೆ, ಆನ್ ಮಾಡಿದ್ರೆ ಅದೇ ಸ್ವಿಚ್ ಆನ್ ಮಾಡಿದ್ರೆ ಸಿಸ್ಟಮ್ ನೈಟ್ ಕೆಲಸ ಮಾಡ್ತೈತೆ. ಪಕ್ಷಿಗಳು ಹಾವಳಿ ಇರೋರಿಗೆ ಬೇರೆ ಸಿಸ್ಟಮ್, ಕಾಡು ಪ್ರಾಣಿಗಳು ಹಾವಳಿ ಇರೋರಿಗೆ ಬೇರೆ ಸಿಸ್ಟಮ್. ಪಕ್ಷಿಗಳು ಹಾವಳಿ ಇರೋರಿಗೆ 5 ನಿಮಿಷಕ್ಕೆ ಒಂದು ಸರಿ 1 ನಿಮಿಷ ಶಬ್ದ ಮಾಡೋದು ವಿತೌಟ್ ಲೈಟ್ ಸಿಸ್ಟಮ್ ಬರುತ್ತೆ. ಆ ಸಿಸ್ಟಮ್ ಲೈಟ್ ಇರೋದಿಲ್ಲ. ಪಕ್ಷಿಗಳು ಹಾವಳಿದ್ರೆ 3 ರಿಂದ 5 ಎಕರೆ ರಿಸಲ್ಟೆಡ್ ಏರಿಯಾ. ಒಂದು ವೇಳೆ ಕಾಡು ಪ್ರಾಣಿಗಳು ಹಾವಳಿದ್ರೆ 5 ರಿಂದ 10 ಎಕರೆ ರಿಸಲ್ಟೆಡ್ ಏರಿಯಾ. ಯಾವುದಾದ್ರೂ 12 ತಾಸು ರೈತರು ಯೂಸ್ ಮಾಡ್ಬೋದು. ಕಾಡು ಪ್ರಾಣಿಗಳು ಮತ್ತು ಬೆಳೆಗೆ ಹಾನಿ ಮಾಡ್ತಕ್ಕಂಥ ಪಕ್ಷಿಗಳು ಯಾವ ಶಬ್ದಗಳಿಗೆ ಹೆದರ್ತವು ಮತ್ತು ಯಾವ ಶಬ್ದಗಳು ಅವುಗಳಿಗೆ ಇರಿಟೇಟ್ ಕ್ರಿಯೇಟ್ ಮಾಡ್ತವೆ ಅಂತಕ್ಕಂಥ ಶಬ್ದವನ್ನು ನಾನು ಧ್ವನಿವರ್ಧಕದಲ್ಲಿ ಬಳಸಿದ್ದು. ಆತ್ಮೇರೆ ಎಲ್ರಿಗೂ ನಮಸ್ಕಾರ. ನೋಡಿ ನಮ್ಮ ರೈತರು ಎಷ್ಟು ಚೆನ್ನಾಗಿ ಬೆಳೆಗಳನ್ನ ಬೆಳೆದಿದ್ದಾರೆ ಅಂತ. ಮೆಕ್ಕೆಜೋಳ, ಆ ಕಡೆ ಹತ್ತಿ, ರೇಷ್ಮೆ ಎಲ್ಲ ಬೆಳೆದಿದ್ದಾರೆ. ಪಾಪ ಇಷ್ಟೊಂದೆಲ್ಲ ಬೆಳೆಗಳನ್ನ ಬೆಳೀತಾರೆ. ನೋಡಿ ಇಲ್ಲಿ ನೋಡಿ, ರೈತರು ಸಂಬಂಧಪಟ್ಟಿದ್ದಂಥ ಉಪಕರಣಗಳು ತೋಟದ ಮನೆಯಲ್ಲಿ ಎಲ್ಲೆಲ್ಲ ಹಂಗಂಗೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅವುಗಳ ರಕ್ಷಣೆ ಮಾಡೋದು ಹೇಗೆ, ಹೆಂಗ್ ರಕ್ಷಣೆ ಮಾಡಬೇಕು? ಕೆಲವೊಮ್ಮೆ ಪ್ರಾಣಿ ಪಕ್ಷಿಗಳ ಕಾಟಕ್ಕೆ ಹಲ್ಗೆ ಹಿಡ್ಕೊಂಡು ಬಡಿತಾರೆ ಹಗಲು ರಾತ್ರಿ ಎಲ್ಲ ಪ್ರಾಣಿಗಳು ಹೋಗ್ಲಿ ಅಂತ, ಹೂವು ಮತ್ತೆ ಕಾಳುಗಳು ಬರೋ ಸಮಯದಲ್ಲಿ. ಮತ್ತೆ ಎಷ್ಟೇ ಜನ ಹಾಳು ಕಾಳು ಇಟ್ರು ಕೂಡ ಎಷ್ಟು ನಂಬಿಕೆಯಿಂದ ಕೆಲಸ ಮಾಡ್ತಾರೆ. ಅವರು ಕೂಡ ಯಾರು ಬರ್ತಾರೋ ಕಡ್ರಕಾಕ್ರು ಹೇಳಕ್ಕಾಗಲ್ಲ. ಅದಕ್ಕೆಲ್ಲ ಒಂದು ಬೆಸ್ಟ್ ಸೊಲ್ಯೂಷನ್ ಕೊಡೋಣ ಅಂತ ಹೇಳಿ, ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ, ಬೆಳೆಗಳ ಸಂರಕ್ಷಣೆಗೆ ಕಳ್ಳಕಾಕರದಿಂದ ಬೆಳೆಗಳನ್ನ ಕಾಪಾಡಬೇಕು ಅಂತ ಹೇಳಿ ಸ್ವಯಂ ಚಾಲಿತ ಸೋಲಾರ್ CC ಕ್ಯಾಮ್ರಾನ ಅವರೇ ತಯಾರು ಮಾಡಿದ್ದಾರೆ. ಅದ್ರ ಜೊತೆಗೆ ಸ್ವಯಂ ಚಾಲಿತ ಸೋಲಾರ್ ಧ್ವನಿವರ್ಧಕ ಪೆಟ್ಟಿಗೆಯನ್ನು ಕೂಡ ಕಂಡುಹಿಡಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಯಾವ ರೀತಿ ವರ್ಕ್ ಆಗುತ್ತೆ ಹೇಗೆ ಏನಂತ ಕೇಳೋಣ. ಅವ್ರದ್ದು ಆಫೀಸ್ ಬಂದ್ಬಿಟ್ಟು ಮತ್ತೆ ಅವರ ತೋಟ ಬಂದ್ಬಿಟ್ಟು ಎಲ್ಲಿದೆ ಅಂತ ಹೇಳಿದ್ರೆ ನೀವು ನೋಡ್ಬೋದು. ಇಲ್ಲಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಜಂಗಸೋಮೇನಹಳ್ಳಿಯಲ್ಲಿ ಅವ್ರದ್ದು ಆಫೀಸ್ ಬರುತ್ತೆ. ಅವ್ರ ಹೆಸರು ಗೌಡ್ರು ನಾಗರಾಜ್ ಅಂತ. ಬನ್ನಿ ಎಲ್ರಿಗೂ ಕೂಡ ಇದು ಯಾರೆಲ್ಲ ರೈತರು ಇರ್ತಾರೆ ಅವರಿಗೆ ಈ ವಿಡಿಯೋನ ಸೆಂಡ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ತುಂಬಾ ದಿನಗಳಿಂದ ಅವ್ರ ಬೆಳೆ ಹಾನಿ ಆಗ್ತಾ ಇರುತ್ತೆ ಪ್ರಾಣಿ ಪಕ್ಷಿಗಳಿಂದ ಮತ್ತೆ ಕಳ್ಳರಿಂದ. ಅದ್ರ ಜೊತೆಗೆ ಹಾಳು ಕಾಳುಗಳನ್ನ ಇಟ್ಟಿರ್ತಾರೆ. ಎಲ್ಲರಿಗೂ ಒಂದು ರೀತಿಯಾಗಿ ಬೆನಿಫಿಟ್ ಆದಂಥ ಒಂದು ವಿಡಿಯೋ. ಯಾರೆಲ್ಲ ರೈತಾಪಿ ಕುಟುಂಬ ಇರುತ್ತೆ, ಯಾರೆಲ್ಲ ಬೆಳೆಗಳನ್ನ ಬೆಳೆದಿರ್ತೀರಾ ಅವರಿಗೆಲ್ಲ ಯೂಸ್ಫುಲ್ ಆದಂಥ ವಿಡಿಯೋ. ಹಾಗಾಗಿ ನಾನು ರೈತರಿಗೆ ಉಪಯೋಗ ಆಗಲಿ ಅಂತ ಹೇಳಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿರುವಂಥ ಇವರ ಹಳ್ಳಿಗೆ ಬಂದಿದ್ದೀನಿ. ಬನ್ನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ. ಓಹೋ, ಅವ್ರ ತೋಟಕ್ಕೂ ಕೂಡ ಇವಾಗ ನೋಡ್ಬೋದು ಸೋಲಾರ್ CC ಕ್ಯಾಮ್ರಾನ ಅಳವಡಿಸ್ಕೊಂಡಿದ್ದಾರೆ. ಇದೊಂದಿದ್ರೆ ನನಗನ್ಸುತ್ತೆ ನಾಯಿ ಹಾಳು ಕಾಳು ಏನು ಬೇಡ ಅಂತ ಹೇಳಿ ಇದೊಂದರಿಂದ ಎಷ್ಟು ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ಎಲ್ರು. ನೋಡಿ ಅವರ ಕಂಪನಿ ಹೆಸರು ಶ್ರೀ ಮೂಗ ಬಸವೇಶ್ವರ ಎಂಟರ್ಪ್ರೈಸಸ್ ಅಂತ ಹೇಳಿ. ಇದರಿಂದ 2 ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದಾರೆ. ಏನ್ರಿ ನಮ್ಮ ರೈತರು ಯಾರಿಗೇನಾದ್ರು ಕಡಿಮೆನಾ? ಬನ್ನಿ ನಮ್ಮ ಗೌಡ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ನಾಗರಾಜ್ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಅವ್ರಿಗೆ ಯಾವ ರೀತಿಯಾಗಿ ಇದು ಬೆನಿಫಿಟ್ ಆಗಿದೆ ಅಂತ ತೋರಿಸ್ತೀನಿ. ಬನ್ನಿ. ಎಲ್ಲ ಭಾಗದಲ್ಲೂ ಟ್ರಾವೆಲಿಂಗ್ ಮಾಡ್ತಾ ಇರ್ತೀನಿ. ಇವಾಗ ನಾರ್ತ್ ಕರ್ನಾಟಕ ಆಗಿರ್ಬೋದು, ನಮ್ಮ ಮಲೆನಾಡು ಭಾಗ ಆಗಿರ್ಬೋದು, ಬಯಲುಸೀಮೆ ಆಗಿರ್ಬೋದು. ಪಾಪ ಅವರು ಕಾಳುಗಳನ್ನ ಬೆಳೆದಿರ್ತಾರೆ. ನಾನು ನೋಡಿದಾಗ ಎಲ್ಲ ತಟ್ಟೆ ಹಿಡ್ಕೊಂಡು ಬಡಿತಾ ಇರ್ತಾರೆ. ಏನಕ್ಕೆ ಹಂಗೆ ಬಡಿತಾರೆ ಅಂತ ಹೇಳಿದಾಗ ನಾನು ಸ್ಕೂಲ್ ಮಕ್ಕಳಿಗೆಲ್ಲ ಕೇಳ್ತಿದ್ದೆ, ಇವಾಗ ಸಂಡೇ ಮತ್ತು ಭಾನುವಾರ ಮತ್ತು ಶನಿವಾರ ಆಗಿರೋದ್ರಿಂದ ಇವತ್ತೇನೂ ಇಲ್ಲ, ಹಲಗೆ ಬಡಿಬೇಕು ನಮ್ಮ ತೋಟಕ್ಕೆ ಹೋಗಿ ಅಂತ. ಏನಕ್ಕೆ ಅಂತ ಹೇಳಿದರೆ ಗುಬ್ಬಿ ಮತ್ತು ಪಾರಿವಾಳ ಮತ್ತು ಗಿಳಿ ಎಲ್ಲ ಬರ್ತವೆ, ಅವೆಲ್ಲ ತಿನ್ಕೊಂಡು ಹೋಗ್ತವೆ ಹಾಗಾಗಿ ಅಂತ. ಅದಕ್ಕೇನಾದ್ರು ನಿಮ್ಮ ಸೊಲ್ಯೂಷನ್ ಇದೆಯಾ? ಹೌದು. ಆ್ಯಕ್ಚುಲಿ ಇವಾಗ 10 ವರ್ಷದಿಂದ ನಾನು ಅದೇ ಸೇಮ್ ಪ್ರಾಬ್ಲಮ್ನಿಂದ ನಾನು ತುಂಬ ಪ್ರಾಬ್ಲಮ್ ಅನುಭವಿಸ್ತಿದ್ದೆ. ನೀವು ತಟ್ಟೆಯಲ್ಲಿ ಹಿಡ್ಕೊಂಡು ಬಡಿದಾಯ್ತು. ಅದಕ್ಕೋಸ್ಕರ ತಟ್ಟೆ ಬಡಿಯೋದಾಗೋದಿಲ್ಲ ಅಂತ ಇದಕ್ಕೊಂದು ಸ್ವಯಂ ಚಾಲಿತ ತಾನೇ ಬಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಧ್ವನಿವರ್ಧಕವನ್ನು ನಾನು ಡೆವಲಪ್ಮೆಂಟ್ ಮಾಡಿದ್ದೆ. ಓಕೆ. ಇವಾಗ 10 ವರ್ಷದಿಂದ ಮಾಡ್ಕೊಂಡಿದ್ದೆ. ಅದಾದ ನಂತರ ಅದನ್ನು ಯಾರೋ ಪತ್ರಿಕೆಯವರು ಅದನ್ನು ಆರ್ಟಿಕಲ್ ಮಾಡಿದ್ರು. ಅದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರಿಗೆ ಅದನ್ನು ಆರ್ಟಿಕಲ್ ನೋಡಿ ಅವ್ರು ಬಂದು ವೀಕ್ಷಣೆ ಮಾಡಿ ಅವ್ರ ಸಲಹೆ ಮೇರೆಗೆ ಅದನ್ನೇ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ಸ್ವಯಂ ಚಾಲಿತ ಮಾಡಿ ಬೇರೆ ಬೇರೆ ಭಾಗಗಳಲ್ಲಿ ಹಂದಿಗಳ ಹಾವಳಿ ಇರೋ ಕಡೆ, ಕರಡಿಗಳ ಹಾವಳಿ ಇರೋ ಕಡೆ, ಆನೆಗಳ ಹಾವಳಿ ಇರೋ ಕಡೆ, ಈ ಥರ ಬೇರೆ ಬೇರೆ ಪ್ರದೇಶದಲ್ಲಿ ಅದನ್ನು ಅಳವಡಿಸಿ ಟ್ರಯಲ್ ನೋಡಿ ಮತ್ತೆ ಡೆವಲಪ್ಮೆಂಟ್ ಮಾಡಿ ಒಂದು ಧ್ವನಿವರ್ಧಕವನ್ನು ರೆಡಿ ಮಾಡಿದ್ವಿ. ಅದಕ್ಕೆ ಪವರ್ ಪ್ರಾಬ್ಲಮ್ನಿಂದ ಸೋಲಾರಿಂದ ಬ್ಯಾಟ್ರಿ ಚಾರ್ಜ್ ಆಗಿ
ಆ ಬ್ಯಾಟ್ರಿಯಿಂದ ಆ ಧ್ವನಿವರ್ಧಕ ನಡಿಬೇಕಂತ ನಾನು ಡೆವಲಪ್ಮೆಂಟ್ ಮಾಡಿದ್ದೆ. ಇದು ಆ ಧ್ವನಿವರ್ಧಕ ಸೌಂಡ್ ಸಿಸ್ಟಮ್ ಆಟೋಮೆಟಿಕ್ ಸೋಲಾರ್ ಸೌಂಡ್ ಆಟೋಮೆಟಿಕ್ ಸಿಸ್ಟಮ್. ಆಗಿ ಏನ್ ಸೌಂಡ್ ಮಾಡ್ತದೆ ಇದು? ಅಂದ್ರೆ ಯಾರು ಇರ್ಲಿ ಯಾರು ಬಿಡ್ಲಿ ಅದ್ ಹೌದು. ತಂತಾನೆ ಬಡಿಯುತ್ತಾ? ಹೌದು, ಹೇಗೆ? ಹೇಗೆ ಅಂದ್ರೆ ಏನ್ ಶಬ್ದ ಮಾಡ್ದತ್ತ ಅನ್ನೋದ್ರ ಬಗ್ಗೆ ಹೇಳ್ತೇನೆ ಫಸ್ಟ್. ನಾವ್ ಏನ್ ಶಬ್ದ ಬರ್ತೈತಿ, ಏನ್ ಶಬ್ದ ಮಾಡತೈತಿ, ಪ್ರಾಣಿಗಳು, ಕಾಡು ಪ್ರಾಣಿಗಳು, ಪಕ್ಷಿಗಳು ಹ್ಯಾಕ್ ಹೋಗ್ತಾವಂತ ಕೇಳ್ಬೋದು. ನಾವು ಪ್ರತಿಯೊಂದು ಮನುಷ್ಯನಿಗೂ ಪ್ರತಿಯೊಂದು ಪ್ರಾಣಿಗೂ ಭೂಮಿಯಲ್ಲಿ ಇರ್ತಕ್ಕಂಥ ಜಲಜೀವಂತಗಳಿಗೂ ಭಯ ಅನ್ನೋದೊಂದಿರುತ್ತೆ. ಸೊ ಅದನ್ನೇ ನಾನು ಯೂಸ್ ಮಾಡಿದ್ದು. ಅಂದರೆ ಕಾಡು ಪ್ರಾಣಿಗಳು ಮತ್ತು ಬೆಳೆಗೆ ಹಾನಿ ಮಾಡ್ತಕ್ಕಂಥ ಪಕ್ಷಿಗಳು ಯಾವ ಶಬ್ದಗಳಿಗೆ ಹೆದರ್ತಾವು ಮತ್ತು ಯಾವ ಶಬ್ದಗಳು ಅವುಗಳಿಗೆ ಇರಿಟೇಟ್ ಕ್ರಿಯೇಟ್ ಮಾಡ್ತವೆ ಅಂತಕ್ಕಂಥ ಶಬ್ದವನ್ನು ನಾನು ಧ್ವನಿವರ್ಧಕದಲ್ಲಿ ಬಳಸಿದ್ದು. ಅದನ್ನು ಮತ್ತೆ ವಿಭಿನ್ನ ರೀತಿಯಲ್ಲಿ ನಾನು ಡೆವಲಪ್ಮೆಂಟ್ ಮಾಡಿದೆ. ಸೊ ನಾನು ಫಸ್ಟ್ ಟ್ರಯಲಲ್ಲಿ ಕಂಟಿನ್ಯೂಸ್ ಶಬ್ದ ಬರೋ ಇಟ್ಟಾಗ ಸ್ವಲ್ಪ ರಿಸಲ್ಟ್ ಬಂತು, ಆಮೇಲೆ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ನಿರಂತರವಾಗಿತ್ತು ಶಬ್ದ, ತುಂಬ ಬೇಗನೆ ಆ ಶಬ್ದಗಳ ಜೊತೆ ಹೊಂದಾಣಿಕೆ ಮಾಡ್ಕೊತಿತ್ತು. ಅದಕ್ಕೋಸ್ಕರ ಬಿಟ್ಟು ಬರೋ ಥರ ನಾನು ಡೆವಲಪ್ಮೆಂಟ್ ಮಾಡಿದ್ವಿ. ಬಿಟ್ಟು ಬರೋ ಥರ ಮಾಡಿದಾಗ ಕೂಡ ಅಡಕ್ಟ್ ಆದವು ಅದು. ಯಾಕಂದರೆ ಅವಾಗ ನಾನು ಒಂದೇ ಶಬ್ದ ಇಟ್ಟಿದ್ದೆ, ಒಂದೇ ಶಬ್ದನೂ ಬಿಟ್ಟು ಬರ್ತಾ ಇತ್ತು, ಅದಕ್ಕೆ ಅಡಕ್ಟ್ ಆಯಿತು. ಸೊ ಆವಾಗ ಮತ್ತೆ ಶಬ್ದಗಳಲ್ಲಿ ಬದಲಾವಣೆ, ಬೇರೆ ಶಬ್ದಗಳು ವಿಭಿನ್ನ ರೀತಿಯಲ್ಲಿ ಬರಬೇಕಂತ ಮಾಡಿದ್ವಿ. ಸೊ ಅವಾಗ ಸಕ್ಸಸ್ ಆಯಿತು. ಅದಾದಮೇಲೆ ಇನ್ನೊಂದು ಸಮಸ್ಯೆ ಬಂತು, ಶಬ್ದಗಳನ್ನು ಬದಲಾವಣೆ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ. ಮುಂಚೆ ಎಲ್ಲ ಐಸಿ ಮೇಲೆ ನಾನು ಶಬ್ದಗಳನ್ನು ಕೊಡ್ತಾಯಿದ್ದೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಪೆನ್ ಡ್ರೈವ್ ಅಥವಾ ಮೆಮೊರಿ ಕಾರ್ಡ್ ಹಾಕ್ತಕ್ಕಂಥ ಸ್ಪೆಷಾಲಿಟಿನ ನಾನು ಡೆವಲಪ್ಮೆಂಟ್ ಮಾಡಿದ್ದೆ. ಇವಾಗ 5 ವರ್ಷದಿಂದ ಅವಶ್ಯಕತೆ ಇರತಕ್ಕಂಥ ರೈತರಿಗೆ ದೇಶಾದ್ಯಂತ ಕೊಡ್ತಾಯಿದ್ದೀನಿ. ಹೊರ ದೇಶಗಳಿಗೂ ಕೂಡ, ದಕ್ಷಿಣ ಆಫ್ರಿಕಾ, ಕುವೈತ್, ಶ್ರೀಲಂಕಾ ಈ ದೇಶಗಳಿಗೂ ಕೂಡ ನಾನು ಕಳಿಸಿದ್ದೀನಿ. ಸೊ ಒಟ್ಟಾರೆಯಾಗಿ ಈ ಸಿಸ್ಟಮ್ ಬಗ್ಗೆ ನಾನು ನಿಮಗೆ ಹೇಳಬೇಕನ್ನೋದಾದರೆ, ಇದು ಒಂದು ಸೋಲಾರ್ ಸ್ವಯಂ ಚಾಲಿತ ಧ್ವನಿವರ್ಧಕ. ಯಾಕೆ ಇದನ್ನು ಬಳಸ್ತೀವಿ ಅನ್ನೋದಾದರೆ, ನಮ್ಮ ಕೃಷಿ ಜಮೀನಿನಲ್ಲಿ ಕಾಡು ಪ್ರಾಣಿಗಳು, ಪಕ್ಷಿಗಳು ಹಾವಳಿ ಇತ್ತು ಅಂದರೆ ಅವುಗಳನ್ನು ಬೆದರಿಸಿ, ಓಡಿಸಿ, ಹಿಮ್ಮೆಟ್ಟಿಸಿ ನಮ್ಮ ಬೆಳೆ ರಕ್ಷಣೆಗೋಸ್ಕರ ನಾವು ಈ ಧ್ವನಿವರ್ಧಕವನ್ನು ಬಳಸ್ಬೋದು. ಇದು ಯಾವ ಥರ ಶಬ್ದ ಮಾಡ್ತೈತಿ ಅನ್ನೋದಾದರೆ, 10 ನಿಮಿಷಕ್ಕೆ 1 ಸರಿ 1 ನಿಮಿಷ ಆಟೋಮೆಟಿಕಾಗಿ ಶಬ್ದ ಮಾಡ್ತೈತಿ. ಯಾವುದಾದ್ರೂ 12 ತಾಸು ರೈತರು ಯೂಸ್ ಮಾಡ್ಬೋದು. 24 ತಾಸು ಬೇಕಂದ್ರೆ 24 ತಾಸು ಬರೋ ಥರನ ಮಾಡಿಕೊಡ್ತೀವಿ. ಅದರಲ್ಲಿ ಡಿಫ್ರೆನ್ಸ್ ಆಗುತ್ತೆ ಪೆನಲ್ ಬ್ಯಾಟ್ರಿ. ಸೊ ಇದು ಯಾವ ಥರ ಕೆಲಸ ಮಾಡ್ತೈತಿ ಅನ್ನೋದಾದರೆ, ಸೋಲಾರ್ ಪ್ಯಾನಲ್ನಿಂದ, ಸೋಲಾರಿಂದ, ಸೂರ್ಯನ ಕಿರಣಗಳಿಂದ ಬ್ಯಾಟ್ರಿ ಚಾರ್ಜ್ ಆಗಿಬಿಟ್ಟು, ಆ ಬ್ಯಾಟ್ರಿ ಚಾರ್ಜ್ ಆಗಿಬಿಟ್ಟು ಅದು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್, ನಮಗೆ ರಾತ್ರಿ ಮಾತ್ರ ಬೇಕು ಅನ್ನೋದಾದರೆ, ಈಗ ರಾತ್ರಿ ಯೂಶಲಿ ಎಲ್ಲರೂ ನಾಯಿ ಬಿಡ್ತಾರೆ. ಹೌದು, ನಾಯಿ ಸೌಂಡ್ ಮಾಡ್ಕೊಬೋದಾ? ಅದೆಲ್ಲ ಇನ್ಸರ್ಟ್ ಮಾಡಿದ್ದೀರಾ? ಶಬ್ದಗಳು ಯಾವ ಥರ ಇರುತ್ತೆ, ಭಾಳ ಚೆನ್ನಾಗಿದೆ ಶಬ್ದ. ಓಕೆ. ಫಾರ್ ಎಕ್ಸಾಂಪಲ್, ನಾವು ನೈಟ್ ಮೋಡ್ಗೆ ಸಿಸ್ಟಮನ್ನು ಹಾಕಿಟ್ಕೊಂಡ್ರೆ, ಸಂಜೆ ಯಾವಾಗ ಸೂರ್ಯನ ಬೆಳಕು ಪೆನಲ್ ಮೇಲೆ ಬೀಳೋ ಸ್ಟಾಪ್ ಆಗುತ್ತೋ ಅವಾಗಿನಿಂದ ಬೆಳಗ್ಗೆ ಸೂರ್ಯನ ಬೆಳಕು ಪೆನಲ್ ಮೇಲೆ ಬೀಳೋವರೆಗೆ ಅದು 10 ನಿಮಿಷಕ್ಕೆ 1 ಸರಿ 1 ನಿಮಿಷ ಆಟೋಮೆಟಿಕಾಗಿ ಶಬ್ದ ಮಾಡ್ತಾ ಇರ್ತದೆ. ಮತ್ತು ಬೆಳಗ್ಗೆ ಯಾವಾಗ ಸೂರ್ಯನ ಬೆಳಕು ಪೆನಲ್ ಮೇಲೆ ಬೀಳ್ತತೋ ಅವಾಗಿನಿಂದ ಸಿಸ್ಟಮ್ ನ್ಯೂಟ್ರಲ್ ಆಗಿಬಿಡುತ್ತೆ, ಶಬ್ದ ಮಾಡಲ್ಲ, ಆಟೋಮೆಟಿಕಾಗಿ ಸೋಲಾರಿಂದ ಚಾರ್ಜ್ ಆಗುತ್ತೆ. ಮತ್ತು ಸಂಜೆ ಆಟೋಮೆಟಿಕಾಗಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದನ್ನು ಯಾವುದೇ ರೈತರು ದಿನ ಹೋಗ್ಬಿಟ್ಟು ಆನ್ ಮಾಡೋದು, ಆಫ್ ಮಾಡೋದು ಇದರ ಅವಶ್ಯಕತೆ ಇರೋದಿಲ್ಲ. ಇನ್ನು ಡೇ ಯೂಸ್ ಮಾಡಬೇಕು, ಪಕ್ಷಿಗಳು ಹಾವಳಿದೆ, ಡೇ ಯೂಸ್ ಮಾಡ್ಬೇಕು ಅನ್ನೋದಾದರೆ ಸಿಸ್ಟಮನ್ನು ಡೇ ಮೋಡಿಗೆ ಹಾಕಿದರೆ ಸಾಕು. ಬೆಳಗ್ಗೆ ಯಾವಾಗ ಸೂರ್ಯನ ಬೆಳಕು ಪೆನಲ್ ಮೇಲೆ ಬೀಳೋ ಸ್ಟಾರ್ಟ್ ಆಗುತ್ತೋ ಅವಾಗಿನಿಂದ ಸಂಜೆ ಸೂರ್ಯನ ಬೆಳಕು ಪೆನಲ್ ಮೇಲೆ ಬೀಳೋ ಸ್ಟಾಪ್ ಆಗೋವರೆಗೆ ಅದು 10 ನಿಮಿಷಕ್ಕೆ 1 ಸರಿ 1 ನಿಮಿಷ ಶಬ್ದ ಮಾಡುತ್ತೆ. ಡೇ ಅಂಡ್ ನೈಟ್. ಈ ಸ್ವಿಚ್ ಆಫ್ ಮಾಡಿದರೆ ಸಿಸ್ಟಮ್ ಡೇ ಕೆಲಸ ಮಾಡೋದೈತೆ, ಆನ್ ಮಾಡಿದರೆ ಅದೇ ಸ್ವಿಚ್ ಆನ್ ಮಾಡಿದ್ರೆ ಸಿಸ್ಟಮ್ ನೈಟ್ ಕೆಲಸ ಮಾಡೋದೈತೆ. ಆದರೆ ಇನ್ನೊಂದು ಮುಖ್ಯವಾದ ವಿಚಾರ, ಪಕ್ಷಿಗಳಿಗೂ ಸಹ 10 ನಿಮಿಷಕ್ಕೆ 1 ಸರಿ 1 ನಿಮಿಷ ಶಬ್ದ ಮಾಡೋದಾದರೆ ಟೈಮ್ ಗ್ಯಾಪ್ ಜಾಸ್ತಿ ಆಗುತ್ತೆ. ಯಾಕಂದರೆ ಪಕ್ಷಿಗಳ ವೇಗ ಜಾಸ್ತಿ ಇದೆ. ಹಾಗಾಗಿ ಇದರಲ್ಲಿ 2 ಮಾಡೆಲನ್ನು ನಾವು ಮಾಡ್ಕೊಂಡಿದ್ದೀವಿ. ಪಕ್ಷಿಗಳು ಹಾವಳಿ ಇರೋರಿಗೆ ಬೇರೆ ಸಿಸ್ಟಮ್, ಕಾಡು ಪ್ರಾಣಿಗಳು ಹಾವಳಿ ಇರೋರಿಗೆ ಬೇರೆ ಸಿಸ್ಟಮ್. ಪಕ್ಷಿಗಳು ಹಾವಳಿ ಇರೋರಿಗೆ 5 ನಿಮಿಷಕ್ಕೆ 1 ಸರಿ 1 ನಿಮಿಷ ಶಬ್ದ ಮಾಡೋದು ವಿತೌಟ್ ಲೈಟ್ ಸಿಸ್ಟಮ್ ಬರುತ್ತೆ. ಆ ಸಿಸ್ಟಮ್ ಲೈಟ್ ಇರೋದಿಲ್ಲ. ಒಂದು ವೇಳೆ ರಾತ್ರಿ ಯೂಸ್ ಮಾಡೋರಿಗೆ, ಅಂದರೆ ಕಾಡು ಪ್ರಾಣಿಗಳು ಹಾವಳಿ ಇರೋರಿಗೆ 10 ನಿಮಿಷಕ್ಕೆ 1 ಸರಿ 1 ನಿಮಿಷ ಶಬ್ದ ಹೊಡೆದು ವಿತ್ ಲೈಟ್ ಬರುತ್ತೆ. ಇದರಲ್ಲಿ 2 ಮಾಡೆಲ್ ಇದೆ. ಇನ್ನು ಇದರಲ್ಲಿ ಸಣ್ಣ ರೈತರು ಇದ್ದೀವಿ ಸರ್, ನಾವು ಒಂದು ಅರ್ಧ ಎಕರೆ 1 ಎಕರೆ ಇಟ್ಕೊಂಡಿದ್ದೀವಿ ಅಂದರೆ ಅವ್ರಿಗೋಸ್ಕರ ಒಂದು ಸಿಂಗಲ್ ಸ್ಪೀಕರನ್ನು ಮಾಡಿದ್ದೀವಿ. ಒಂದು ಅರ್ಧ ಎಕರೆ 1 ಎಕರೆ ಇತ್ತು, ಕಾಡು ಪ್ರಾಣಿಗಳು ಹಾವಳಿ ಇದ್ದರೆ ಮಾತ್ರ ಇದನ್ನು ಯೂಸ್ ಮಾಡ್ಬೋದು. ಇವೆರಡಕ್ಕೂ ಡಿಫ್ರೆನ್ಸ್ ಏನು ಅಂದರೆ, ಇದರಲ್ಲಿ 10 ವ್ಯಾಟ್ ಸೋಲಾರ್ ಪ್ಯಾನಲ್, ಇದರಲ್ಲಿ 20 ವ್ಯಾಟ್ ಸೋಲಾರ್ ಪ್ಯಾನಲ್. ಇದರಲ್ಲಿ 4Ah ಬ್ಯಾಟ್ರಿ, ಇದರಲ್ಲಿ 6H ಲಿಥಿಯಂ ಅಯನ್ ಬ್ಯಾಟ್ರಿ. ನಾರ್ಮಲ್ ಬ್ಯಾಟ್ರಿ ಯೂಸ್ ಮಾಡಲ್ಲ ನಾವು, ಲಿಥಿಯಂ ಅಯನ್ ಬ್ಯಾಟ್ರಿ, ಯಾಕಂದರೆ ಲೈಫ್ ಜಾಸ್ತಿ ಇರ್ತೈತೆ. ಆಮೇಲೆ ಇದರಲ್ಲಿ 2 LED ಲೈಟು, ಇದರಲ್ಲಿ 4 LED ಲೈಟು. ಇದರಲ್ಲಿ 1 ಸ್ಪೀಕರ್, ಇದರಲ್ಲಿ 2 ಸ್ಪೀಕರ್.
ಕಾಸ್ಟಲ್ಲಿ ಕೂಡ ಹಂಗೇನೆ ಡಿಫ್ರೆನ್ಸ್ ಇರುತ್ತೆ. ಎರಡೂ ಕೆಲಸ ಮಾಡೋದು ಒಂದೇ. ಬಟ್ ಇದರಲ್ಲಿ 5 ನಿಮಿಷಕ್ಕೆ ಒಂದ್ಸರಿ 1 ನಿಮಿಷ ಶಬ್ದ ಮಾಡೋದಿರಲ್ಲ. ಯಾಕಂದರೆ ಪಕ್ಷಿಗಳಿಗೆ ಶಬ್ದ ಜಾಸ್ತಿ ಬೇಕು. ಹಾಗಾಗಿ ಇದರಲ್ಲಿ ಆ ಮಾಡೆಲ್ ಇರೋದಿಲ್ಲ. ಇನ್ನೊಂದು ರಿಸಲ್ಟೆಡ್ ಏರಿಯಾ ವಿಷಯ, ಇದು ಒಂದು ಇಂಪಾರ್ಟೆಂಟ್. ಒಂದು ಸಿಸ್ಟಮ್ ಹಾಕ್ಕೊಂತೀವಿ, ಎಷ್ಟು ದೂರವರೆಗೆ ಶಬ್ದ ಕೇಳಿಸ್ತೈತೆ ಅಂತ ತುಂಬ ಜನ ರೈತರಿಗೆ ಕೇಳಿಸ್ತಾರೆ. ಶಬ್ದ ಎಲ್ಲುವರೆಗೆ ಕೇಳಿಸ್ತೋ ಅದು ರಿಸಲ್ಟೆಡ್ ಏರಿಯಾ ಅಲ್ಲ. ಎಫೆಕ್ಟಿವ್ ಶಬ್ದ ಎಲ್ಲುವರೆಗೆ ಕೇಳಿಸ್ತೋ ಅದನ್ನು ನಾವು ರಿಸಲ್ಟೆಡ್ ಏರಿಯಾ ಅಂತ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಪಕ್ಷಿಗಳು ಹಾವಳಿದ್ರೆ 3 ರಿಂದ 5 ಎಕರೆ ರಿಸಲ್ಟೆಡ್ ಏರಿಯಾ. ಒಂದು ವೇಳೆ ಕಾಡು ಪ್ರಾಣಿಗಳು ಹಾವಳಿದ್ರೆ 5 ರಿಂದ 10 ಎಕರೆ ರಿಸಲ್ಟೆಡ್ ಏರಿಯಾ. ಸಿಸ್ಟಮ್ ಒಂದೇ ಇರ್ತೈತಿ, ಅದು ರಿಸಲ್ಟೆಡ್ ಏರಿಯಾ ಬೇರೆ ಬೇರೆ. ಇದು ಹೇಗೆ ಅನ್ನೋದಾದರೆ, ಪಕ್ಷಿಗಳು ಬಂದುಬಿಟ್ಟು ಅವು ನಮ್ಮ ಜೊತೆನೇ ನಮ್ಮ ಹೊಲದಲ್ಲೇ ಇರ್ತಕ್ಕಂಥದ್ದು. ಅವುಗಳಿಗೆ ಶಬ್ದ ಜಾಸ್ತಿ ಬೇಕು, ಹಾಗಾಗಿ ರಿಸಲ್ಟೆಡ್ ಏರಿಯಾ ಕಡಿಮೆ ಆಗುತ್ತೆ. ಇನ್ನು ಕಾಡು ಪ್ರಾಣಿಗಳೇನಿದಾವಲ್ಲ, ಗೆಸ್ಟ್ ಅವು ಬಂದು ಹೋಗ್ತಕ್ಕಂಥದ್ದು. ಇಲ್ಲೆಲ್ಲೋ ಶಬ್ದ ಆಗ್ತಿದೆ ಅಂದರೆ ಅದು ಅಲ್ಲೆಲ್ಲೋ ಈ ಕಡೆ ಬರ್ತಾಯಿದೆ ಅಂದರೆ ತನ್ನ ಚಲನ ದಿಕ್ಕನ್ನು ಬದಲಾಯಿಸುತ್ತೆ. ಹಾಗಾಗಿ ರಿಸಲ್ಟೆಡ್ ಏರಿಯಾ ಜಾಸ್ತಿ ಆಗುತ್ತೆ. ಇನ್ನು ನಾನು ಹೇಳ್ತಾ ಇದ್ದೀನಿ 3 ಎಕರೆ ಅಥವಾ 5 ಎಕರೆ ಈ ಥರ ಕನ್ಫರ್ಮಾಗಿ ಹೇಳ್ತಾ ಇಲ್ಲ. 3 ರಿಂದ 5 ಎಕರೆ, 5 ರಿಂದ 10 ಎಕರೆ ಅಂತ ಹೇಳ್ತೇನೆ. ಯಾಕೆ ಅಂದರೆ ಮೆಕ್ಕೆಜೋಳ, ಕಬ್ಬು ಇಂಥದ್ದೆಲ್ಲ ಯೂಸ್ ಮಾಡಿದ್ರೆ ರಿಸಲ್ಟೆಡ್ ಏರಿಯಾ ಕಡಿಮೆ ಬರ್ತದೆ. ಅಂದರೆ ಅಲ್ಲಿ ಶಬ್ದ ಸಂಚಲನ ದೂರದವ್ರಿಗೆ ಆಗಲ್ಲ. ಒಂದು. ಇನ್ನೊಂದು ಚಾಲೆಂಜಿಂಗ್ ಏರಿಯಾ ಅಂತ ಕರಿತೀವಿ, ಅದಕ್ಕೂ ರಿಸಲ್ಟೆಡ್ ಏರಿಯಾ ಕಡಿಮೆ ಬರುತ್ತೆ. ಚಾಲೆಂಜಸ್ ಏರಿಯಾ ಅಂದರೆ ಇವಾಗ ನಾನು ಇಲ್ಲಿ ಅಳವಡಿಸಿದ್ದೀನಿ, ಬೇರೆ ಕಡೆ ಅದಕ್ಕೆ ಆಹಾರ ಇದೆ ಅಂದರೆ ನಮಗೆ ಇಲ್ಲಿ ರಿಸಲ್ಟೆಡ್ ಏರಿಯಾ ಜಾಸ್ತಿ ಬರುತ್ತೆ. ಯಾಕಂದರೆ ಆ ಕಡೆ ಹೋಗ್ಬಿಟ್ಟು ತಿಂದು ಹೋಗ್ಬಿಡುತ್ತೆ. ಬೇರೆ ಎಲ್ಲೂ ಆಹಾರ ಇಲ್ಲ, ಇಲ್ಲೇ ಅದು ತಿನ್ನಬೇಕು ಅನ್ನೋದಾದರೆ ಇಲ್ಲಿ ರಿಸಲ್ಟೆಡ್ ಏರಿಯಾ ಕಡಿಮೆ ಬರುತ್ತೆ. ಅಂದರೆ ಅದು ಶತಾಯಗತೆ ಏನೇ ಮಾಡಲಿ, ಬರೋದು ತಿನ್ನೋದು ಹೋಗೋದು ಹೆಂಗೆ ಮಾಡಿದ್ರು ಕೂಡ ಇಲ್ಲಿನೇ ಮೇಯಬೇಕಲ್ಲ, ಇಲ್ಲಿನೇ ತಿನ್ನಬೇಕು. ಹಂಗಾಗಿ ರಿಸಲ್ಟೆಡ್ ಏರಿಯಾ ಕಡಿಮೆ ಬರುತ್ತೆ. ಸೊ ಈ ಥರ ಇದನ್ನು ಇವಾಗ ದೇಶಾದ್ಯಂತ ರೈತರಿಗೂ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಯಾವುದೇ ಒಬ್ಬ ರೈತರಿಗೆ ಅದರ ಅವಶ್ಯಕತೆ ಇತ್ತು ಅಂದರೆ ನಮ್ಮ ದೂರವಾಣಿ ಸಂಖ್ಯೆ 6363737439 ಈ ನಂಬರಿಗೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ಒಳಗೆ ಕಾಲ್ ಮಾಡಿ ನಾವು ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ಸ್ನ ನಾನು ನಿಮಗೆ ಹೇಳ್ತೀವಿ. ಮತ್ತು ಇದ್ರ ಶಬ್ದ ಯಾವ್ಯಾವ ಥರ ಬರ್ತೈತೆ ಅಂತ ಹೇಳ್ಬಿಟ್ಟು ನಿಮಗೆ ವಾಟ್ಸಪ್ ಮೂಲಕ ಕಳಿಸ್ಕೊಡ್ತೀವಿ. ಅವರಿಗೆ ಕಂಪ್ಲೀಟ್ ಅಸೆಂಬಲ್ ಮಾಡಿ ಇದನ್ನು ಬಾಕ್ಸಲ್ಲಿ ಪ್ಯಾಕ್ ಮಾಡಿಬಿಟ್ಟು ಅವ್ರಿಗೆ ಕಳಿಸ್ಕೊಡ್ತೀವಿ. ಅವ್ರೇನಿಲ್ಲ, ಇದನ್ನು ನೆಲಕ್ಕೆ ಕುಣ್ಕೊಂಬಿಡೋದು, ಈ ಸಿಸ್ಟಮನ್ನು ಇಲ್ಲಿ ಸಿಕ್ಸ್ಬಿಟ್ಟು ಒಂದು ಬೋಲ್ಟ್ ಹಾಕಿ ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಸಿಸ್ಟಮ್ ಕೆಲಸ ಮಾಡುತ್ತೆ. ಇದಕ್ಕೇನು ಏನಾದ್ರು ಸಿಮ್ ಇನ್ಸರ್ಟ್ ಆ ಥರ ಏನು ಬೇಡ? ಅದು ಯಾವುದು ಏನಿರಲ್ಲ, ಕಂಪ್ಲೀಟ್ ಆಟೋಮೆಟಿಕ್ ಸಿಸ್ಟಮ್, ಕಂಪ್ಲೀಟ್ ಆಟೋಮೆಟಿಕ್. ಡೈಲಿ ಆಪರೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನು ಇದರ ಲೈಫ್ ವಿಚಾರಕ್ಕೆ ಬಂದರೆ ಇದೊಂದು ಇಂಪಾರ್ಟೆಂಟ್ ವಿಷಯ. ನಾವು ಸಿಸ್ಟಮನ್ನು ಯಾವ ರೀತಿ ಸೇಫಾಗಿ ಕಾಪಾಡ್ಕೊತೀವೋ ಅದ್ರ ಮೇಲೆ ಈ ಸಿಸ್ಟಮ್ ಲೈಫ್ ಡಿಪೆಂಡ್ ಆಗಿರ್ತೈತೆ. ಇವಾಗ ತುಂಬ ಜನ ರೈತರಿಗೆ 3 ತಿಂಗಳು ಬೇಕಾಗಿರುತ್ತೆ, ಆಮೇಲೆ 6 ತಿಂಗಳು 1 ವರ್ಷ 6 ತಿಂಗಳು 3 ತಿಂಗಳು ಬೇಕಾಗಿರೋದಿಲ್ಲ. ಇಲ್ಲದೆ ಇದ್ದ ಸಮಯದಲ್ಲಿ ನಾವು ತಗೊಂಡು ಹೋಗ್ಬಿಟ್ಟು ಸೇಫಾಗಿ ಸ್ವಿಚ್ ಆಫ್ ಮಾಡಿ ಮನೇಲಿ ಇಡಬೇಕು. 15 ದಿನಕ್ಕೆ 10 ದಿನಕ್ಕೆ ಒಂದು ಸರಿ 1 ತಾಸು 2 ತಾಸು ಹೊರಗಡೆ ಇಟ್ಟು ಚಾರ್ಜ್ ಮಾಡಿ 1 ತಾಸು 2 ತಾಸು ಯೂಸ್ ಮಾಡಿ ಮತ್ತೆ ಒಳಗಡೆ ಇಡಬೇಕು. ಹಾಗೆ ನಾವು ಆ ಥರ ಯೂಸ್ ಮಾಡಿದ್ವಿ ಅಂದರೆ ತುಂಬ ಚೆನ್ನಾಗಿ ಲೈಫ್ ಬರುತ್ತೆ. ತುಂಬ ಜನ ರೈತರಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಬೆಳೆ ಇದ್ದಾಗ ಯೂಸ್ ಮಾಡ್ತಾರೆ, ತಗೊಂಡೋಗಿ ದನದ ಕೊಟ್ಟಿಗೆಲ್ಲ ಅಲ್ಲಿ ಹಾಕಿಬಿಡ್ತಾರೆ, ಮತ್ತು ಬೆಳೆ ಬಂದಾಗ ಅದನ್ನು ನೆನಪು ಮಾಡ್ಕೊತಾರೆ. ಆ ಥರ ಇತ್ತು ಅಂದರೆ ಬ್ಯಾಟ್ರಿ ಡೆಡ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಥವಾ ನಾವು ಸೇಫಾಗಿ ಇಡದೇ ಇರೋ ಕಾರಣದಿಂದ ಅದರೊಳಗೆ ಬಾಕ್ಸ್ ಒಳಗೆ ಹಿಲಿಗಳು ಅವು ಇವು ಹೋಗಿ ಪ್ರಾಬ್ಲಮ್ ಮಾಡಿರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಈಗ ನಮ್ಮ ಬೈಕ್ಗಳಾಗಲಿ ಏನಾಗಲಿ ನಾವು ಎಷ್ಟು ಸೇಫಾಗಿ ಕಾಪಾಡ್ಕೊತೀವೋ ಇದು ಸಹ ನಮಗೆ ಒಂದು ಕೃಷಿ ಪರಿಕರಗಳಲ್ಲಿ ಇದು ಒಂದು. ಇದನ್ನು ಸಹ ನಾವು ಅಷ್ಟೇ ಸೇಫಾಗಿ ಕಾಪಾಡ್ಕೊಂಡ್ರೆ 10 ವರ್ಷದ ಮೇಲೆ ನಾವು ಇದನ್ನು ಬಳಸ್ಬೋದು. ಓಕೆ, ಯಾವ ಸೌಂಡ್ ಇನ್ಸೆಟ್ ಮಾಡಿದ್ದೀರಾ? ಶಬ್ದ ನೋಡಿ, ಕಾಡು ಪ್ರಾಣಿಗಳು ಪಕ್ಷಿಗಳು ಹೆದರ್ಸ್ತಕ್ಕಂಥ ಇರಿಟೇಟ್ ಕ್ರಿಯೇಟ್ ಮಾಡ್ತಕ್ಕಂಥ ಶಬ್ದಗಳನ್ನು ನಾವು ಇದರಲ್ಲಿ ಅಳವಡಿಸಿದ್ದೀನಿ. ಇವಾಗ ಯಾವ ಥರ ಶಬ್ದಗಳು ಬರ್ತಿದಾವೆ ಅಂತ ಒಂದ್ಸರಿ ನೋಡೋದಾದ್ರೆ, ಈ ಥರ ಇದು ಒಂದೇ ಶಬ್ದಗಳಲ್ಲ, ಇನ್ನು ಹಲವಾರು ಶಬ್ದಗಳು. ಇವಾಗ ನಾನು ನಿಮಗೆ 1 ನಿಮಿಷದಲ್ಲಿ ಎಷ್ಟು ತೋರಿಸ್ಲಿಕ್ಕೆ ಸಾಧ್ಯನೋ ಅಷ್ಟು. ಇನ್ನು ಈ ಶಬ್ದಗಳು ಬೇಡ, ನಮಗೆ ಬೇರೆ ಶಬ್ದಗಳು ಬೇಕಾದ್ರೆ ಆ ಶಬ್ದಗಳನ್ನು ಹಾಕೋಬೋದು ರೈತ. ಇನ್ನು ಆತನ ವಾಯ್ಸ್ ರೆಕಾರ್ಡಿಂಗ್ ಬೇಕಾದ್ರೆ ಹಾಕೋಬೋದು. ಈಗ ಫಾರ್ ಎಕ್ಸಾಂಪಲ್ ಕೋತಿ ಇದೆ, ಆ ಮನೇಲಿ ಯಾರಿಗೂ ಎದ್ರಲ್ಲ, ಆ ಮನುಷ್ಯನ ಶಬ್ದ ಕೇಳಿದ್ರೆ ಹೇ ಅಂತ ಗದರಿಸಿದ್ರೆ ಸಾಕು ಓಡೋಗಂಥದ್ದು ಇರ್ತದೆ. ಸೊ ಆತ ಯಾವಾಗಲೂ ಅಲ್ಲಿ ಕುಯ್ಕಂತಿರೋಕ್ಕಾಗಲ್ಲ. ಇದರಲ್ಲಿ ರೆಕಾರ್ಡ್ ಮಾಡಿಬಿಟ್ಟು ಹಾಕಿಬಿಟ್ರೆ ಆ ಶಬ್ದ ಬರುತ್ತೆ, ಕೋತಿ ಎದುರು ಹೋಗ್ಬೋದು. ಇನ್ನೊಂದು ಮುಖ್ಯವಾಗಿ ವಿಚಾರ, ಕೋತಿಗಳಿಗೆ ಹೆಚ್ಚಾಗಿ ನನ್ನ ವೈಯಕ್ತಿಕವಾಗಿ ನಾನು ಈ ಸಿಸ್ಟಮನ್ನು ನಾನು ಸಜೆಸ್ಟ್ ಮಾಡಲ್ಲ. ಯಾಕೆ ಅಂತ ಹೇಳೋದಾದರೆ, ಅವರು ನಮ್ಮ ಪೂರ್ವಜರು, ತುಂಬ ಇಂಟೆಲಿಜೆಂಟ್, ತುಂಬ ಬೇಗನೆ ನ್ಯಾಚುರಲ್ ಸೌಂಡು ಆರ್ಟಿಫಿಷಿಯಲ್ ಸೌಂಡನ್ನು ಐಡೆಂಟಿಫೈ ಮಾಡ್ತಾರೆ. ಅದಲ್ಲದೆ ನಮ್ಮ ದೇಶದಲ್ಲಿ ಪ್ರತಿ 12 ಕಿಲೋಮೀಟ್ರಿಗೆ ಒಂದು ಥರ ಭಾಷೆ ಇದೆ, ಒಂದು ಥರ ಉಡುಗೆ ತೊಡುಗೆ ಇದೆ, ಒಂದು ಥರ ಹಬ್ಬ ಆಚರಣೆ ಇದೆ, ಒಂದೊಂದು ಥರ ಮಣ್ಣಿನ ಗುಣ ಇದೆ ಕೋತಿಗಳಲ್ಲಿಯೂ ಸಹ. ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಅಂದ್ಕೊಳ್ರಿ, ನಾವು ದಕ್ಷಿಣ ಕರ್ನಾಟಕದ ಕಡೆ ಹೋಗ್ಬಿಟ್ಟು ನಾವು ಹೇಗೆ ಅಂದರೆ ಅವು ಹೆದ್ರು ಓಡೋಗ್ತವೆ.
ಅದೇ ನಮ್ಮ ಉತ್ತರ ಕರ್ನಾಟಕದ ಬಂದ್ಬಿಟ್ಟು ನಾವು ಹೇ ಅಂತ ಹೇಳಿದ್ರೆ ಅದು ಮತ್ತೆ ನಮಗೆ ರಿಪೀಟ್ ಆಗಿ ಗುರು ಅಂತವೆ. ಆಮೇಲೆ ನನ್ನ ಟ್ರಯಲಲ್ಲಿಯೂ ಸಹ ಅದು ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿರೋದ್ರಿಂದ ಅಂದಾಗ್ಯೂ ಕೂಡ ತುಂಬ ಜನ ಅನಿವಾರ್ಯ ಇರ್ತಕ್ಕಂಥ ರೈತರು ತುಂಬ ಜನ ಯೂಸ್ ಮಾಡ್ತಿದ್ದಾರೆ. ಬಟ್ ಅವರು ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದಾರೆ ನನಗೆ. ಇಲ್ಲ ಸರ್ ಚೆನ್ನಾಗಿ ಹೋಗಿದೆ, ನೀವು ಧಾರಾಳವಾಗಿ ಕೊಡಿ ಸರ್, ನೀವು ಕೋತಿಗಳಿಗೆ ಹೋಗಲ್ಲ ಅಂತ ನೀವು ಅಂದ್ಕೊಳ್ಲಿಕ್ಕೆ ಹೋಗಬೇಡಿ, ಆರಾಮಾಗಿ ಹೋಗುತ್ತೆ ಕೊಡಿ ಅಂತ ಹೇಳ್ಬಿಟ್ಟು. ಬಟ್ ಬೇರೊಬ್ಬರ ರೈತರ ಅಭಿಪ್ರಾಯವನ್ನು ನಾನು ಇನ್ನೊಬ್ಬರ ರೈತರಿಗೆ ಅದನ್ನು ಒತ್ತಡ ಏರಿ ಹೋಗುತ್ತೆ ಗ್ಯಾರಂಟಿ ಆಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನನ್ನ ಪ್ರಯೋಗದಲ್ಲಿ ನಾನು ಏನು ಕಂಡಿರ್ತಾನೋ ಅದನ್ನು ಮಾತ್ರ ನಾನು ಕನ್ಸಿಡರ್ ಮಾಡಿಬಿಟ್ಟು ವೈಯಕ್ತಿಕವಾಗಿ ನಾನು ರೈತರಿಗೆ ಸಲಹೆ ಮಾಡಲ್ಲ. ಬಟ್ ಯೂಸ್ ಮಾಡಿದರೆ ಅವ್ರ ಶಬ್ದಗಳಲ್ಲಿ ಬದಲಾವಣೆ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ತೀವಿ ಅಂದ್ರೆ ಅದಾದ್ರೆ ಯೂಸ್ ಮಾಡೋದು ಅವ್ರ ಡಿಸಿಷನ್. ಇನ್ನು ಕಾಡು ಪ್ರಾಣಿಗಳು ಪಕ್ಷಿಗಳಿಗಂತೂ ಆರಾಮಾಗಿ ಹೋಗುತ್ತೆ, ಅದ್ರ ಬಗ್ಗೆ ಅನುಮಾನ ಇಲ್ಲ. ನಾನು ಧಾರಾಳವಾಗಿ ಹೇಳ್ತೀನಿ, ಕೋತಿಗಳಿಗೆ ಮಾತ್ರ. ಓಕೆ, ಕೋತಿ ಅಂದ್ಬಿಟ್ಟು ಬೇರೆ ಪ್ರಾಣಿಗಳು ಯಾವುದೇ ಪಕ್ಷಿಗಳ ಕಾಟ ಇದ್ರೂ ಕೂಡ ಇದನ್ನ ಯೂಸ್ ಮಾಡಬಹುದು. ಹೌದೌದು, ಎಲ್ಲವೂ ಹೋಗ್ತಾವೆ ಅನ್ಕೊಳ್ಳಿ. ಬಟ್ ಕೋತಿಗಳಿಗೆ ನಾನು ವೈಯಕ್ತಿಕವಾಗಿ ಸಜೆಸ್ಟ್ ಮಾಡಲ್ಲ. ಬಟ್ ಯೂಸ್ ಮಾಡೋದು ಅವ್ರಿಗೆ ಅನುಕೂಲ. ಯಾಕಂದರೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸ್ವಲ್ಪ ಅಮೌಂಟ್ ಅಂತ ಇವ್ರು ಕೊಟ್ಬಿಟ್ಟು ಪರ್ಚೇಸ್ ಮಾಡಿರ್ತಾರೆ, ಅದು ವ್ಯರ್ಥ ಆಯಿತು ಅಂದರೆ ಆಮೇಲೆ ನಮ್ಮ ಮೇಲೆ ಬ್ಲೇಮ್ ಮಾಡ್ತಾರೆ. ಇವಾಗ ನಾನು ಒಬ್ಬ ರೈತನಾಗಿದ್ದು ಸುಳ್ಳು ಹೇಳಿ ಇನ್ನೊಬ್ಬ ರೈತನಿಗೆ ನಾನು ಈ ವಸ್ತುನ ಕೊಡ್ಲಿಕ್ಕೆ ತಯಾರಿಲ್ಲ. ಅದಾದ ನಂತರ ಇದನ್ನು ಹೊರಗಡೆ ಮಾರಾಟ ಮಾಡ್ಲಿಕ್ಕೆ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ ಬಿಸ್ನೆಸ್ ಮ್ಯಾನ್ಗಳು. ಬಟ್ ನಾನು ಕೊಟ್ಟಿಲ್ಲ, ಕೊಡೋ ಆಸಕ್ತಿ ಇಲ್ಲ. ಯಾಕಂದರೆ ಈಗ ನನ್ನಿಂದ ಒಬ್ಬ ರೈತನಿಂದ ಆಗಿರ್ತಕ್ಕಂಥ ಆವಿಷ್ಕಾರವನ್ನು ಇನ್ನೊಬ್ಬ ರೈತನಿಂದ ರೈತರಿಗೆ ನೇರವಾಗಿ ತಲುಪಿಸೋಣ ಅಂತ. ಇವಾಗ ಒಂದು 2 ವರ್ಷದಿಂದ ಗುಜರಾತ್ನವ್ರು ಒಬ್ಬರು ಡಿಮ್ಯಾಂಡ್ ಮಾಡಿದ್ರು, ನೀವು ಸಮ್ ಆಫ್ ಇಷ್ಟು ಕೊಡ್ತೀವಿ, ನೀವು ನಮಗೆ ಬೇಕಾದ್ರೆ ನಿಮ್ಮದೇ ಬ್ರ್ಯಾಂಡಲ್ಲಿ ನಮಗೆ ರೆಡಿ ಮಾಡಿಕೊಡಿ ಅಂತ. ಬಟ್ ಒಂದೇ ಮಾತು ಕೇಳಿದೆ ನಾನು, ನೀವು ಈ ಸಿಸ್ಟಮ್ ರೈತರಿಗೆ ಎಷ್ಟಕ್ಕೆ ಕೊಡ್ತೀರಿ ಅಂತ. ಆವಾಗ 3 ವೇರಿಯಂಟ್ ಇತ್ತು. 18,000 ರಿಂದ 24,000 ರೂಪಾಯಿವರೆಗೆ ಕೊಡ್ತಾಯಿದ್ದೀನಿ ಸರ್ ಅಂತ ಹೇಳ್ಬಿಟ್ಟು. ಬಟ್ ನಾವು ಇವಾಗ ರೈತರಿಗೆ ಅದಕ್ಕಿಂತಲೂ 5-6 ಸಾವಿರ ರೂಪಾಯಿ ಕಡಿಮೆ ಬೆಲೆಗೆ ನಾವು ಅದನ್ನು ರೈತರಿಗೆ ನೇರವಾಗಿ ತಲುಪಿಸೋ ಟಾಪ್ ಎಂಡ್ ಮಾಡಲ್ಲ. ವಾ, ಉಪಯುಕ್ತವಾದಂಥ ಮಾಹಿತಿಯನ್ನು ನೀಡಿದ್ರಿ. ಇವರ ಗೌಡ್ರು ನಾಗರಾಜ್ ಅವ್ರ ಕಾಂಟ್ಯಾಕ್ಟ್ ನಂಬರಲ್ಲಿ ಹಾಕಿರ್ತೀನಿ, ಅದೇ ರೀತಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇವರ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಯಾರೆಲ್ಲ ಕಾಡು ಪ್ರಾಣಿಗಳು ಪಕ್ಷಿಗಳ ಕಾಟದಿಂದ ನಿಮ್ಮ ಬೆಳೆ ಹಾನಿ ಆಗ್ತಾ ಇರುತ್ತೆ ಅವರೆಲ್ಲ ಇವರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ನನ್ನ ಹೆಸರು ಇಂದುದಾರ ಗೌಡ ಅಂತ. ನಾನು ಡಿಪ್ಲೊಮಾ ಮಾಡ್ತಾಯಿದ್ದೀನಿ. ನಾವು ಕಾಲೇಜು ರಜೆ ಇದ್ದಾಗ ನಾನು ಹೊಲದಲ್ಲಿ ಎಲ್ಲ ಹಂದಿಗಳನ್ನೆಲ್ಲ ಹೊಡೆಯಕ್ಕೆ ಬರಬೇಕಿತ್ತು ರಜೆ ಇದ್ದ ದಿವಸ. ಹಂಗಾಗಿ ನಾನು ಗೌಡ್ರ ನಾಗರಾಜ್ ಹತ್ರ ಈ ಸಿಸ್ಟಮ್ ತಂದಿದ್ದೀನಿ. ಇದು ಧ್ವನಿವರ್ಧಕ ಅಂತ. ಇದನ್ನು ತಂದಿದ್ದಕ್ಕೆ ನಂಗೆ ಭಾಳ ಉಪಯೋಗ ಆಯಿತು. ನಾನು ಆರಾಮಾಗಿ ಈಗ ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಓಡಿಸ್ತೀನಿ. ಮುಂಚೆ ಎಲ್ಲ ನಾನು ಹೊಲದಲ್ಲಿ ರಾತ್ರಿ ಎಲ್ಲ ಬಂದು ಹಂದಿಗಳನ್ನೆಲ್ಲ ಹೊಡಬೇಕಿತ್ತು. ಈಗ ಎಲ್ಲ ಆರಾಮಾಗಿದೆ. ಈಗ ನಾವು ನೈಟೆಲ್ಲ ಮನೇಲಿ ಮಕ್ಕೊಂಡಾಗಲೇ ಎಲ್ಲ ಇಲ್ಲೇ ಓಡಿಸ್ತೀವಿ. ನಂದಿಗಳು ಏನು ಕಾಟ ಎಲ್ಲ ಏನೂ ಇಲ್ಲ. ಮತ್ತು ಇದು ಪಕ್ಷಿಗಳಿಗೂ ಉಪಯೋಗ ಆಗುತ್ತೆ. ಗಿಳಿ, ಪಾರಿವಾಳ ಎಲ್ಲ ಗುಬ್ಬಿ ಎಲ್ಲ ಓಡುತ್ತೆ ಇದರಲ್ಲಿ. ನಾವು ಮನೇಲಿ ಕೂತ್ಕೊಂಡು ಆರಾಮಾಗಿ ಎಲ್ಲ ಇಲ್ಲೇ ಹೊಲದಲ್ಲಿ ಎಲ್ಲ ಓಡಿಸ್ತೀವಿ.